ಪ್ರಶಾಂತ್ ನೀಲ್ ನಿರ್ದೇಶನದ KGF ಸರಣಿ ಚಿತ್ರಗಳ ಬಳಿಕ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಲಕ್ ಬದಲಾಗಿದೆ ಗೊತ್ತಿದೆ. ಮೊನ್ನೆ ಅಂಬಾನಿ ಮದುವೆ ಕೂಡ ಹೋಗಿ ಬಂದರು. ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿದ್ದಾರೆ. ನಮ್ಮ ಕನ್ನಡದ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗಿರೋದು ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಸದ್ಯ ಯಶ್ ಟಾಕ್ಸಿಕ್ ಎಂಬ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. KGF ನಂತರ ಚಿತ್ರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಮೂಡಿದೆ. ಈ ಮಧ್ಯೆ ಚಿತ್ರತಂಡಕ್ಕೆ ಒಂದು ಕಾನೂನು ಸಂಕಷ್ಟ ಎದುರಾಗಿದೆ. ಅರಣ್ಯ ಭೂಮಿಯಲ್ಲಿ ಟಾಕ್ಸಿಕ್ ಸಿನಿಮಾ ಸೆಟ್ ಹಾಕಲಾಗಿದೆ ಅಂತ ಆರೋಪಿಸಿ ವಕೀಲ ಜಿ ಬಾಲಾಜಿ ನಾಯ್ಡು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಏನದು ಟಾಕ್ಸಿಕ್ಗೆ ಅಂತಂದರೆ ಬನ್ನಿ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ KGF ನಂತರ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ. ಮಲಯಾಳಂನ ಗೀತು ಮೋಹನ್ ದಾಸ್ ಈ ಸಿನಿಮಾದ ನಿರ್ದೇಶಕಿಯಾಗಿದ್ದಾರೆ. ಇನ್ನು KGF ಆದ ನಂತರ ಬಹಳ ನಿರೀಕ್ಷೆ ಇರೋ ಕಾರಣಕ್ಕಾಗಿ ಭರ್ಜರಿ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ. ಟಾಕ್ಸಿಕ್ ಸಿನಿಮಾದಲ್ಲಿ ಒಂಥರ ಟೈಟ್ಲೇ ಭಾಳ ಮಜವಾಗಿದೆ. ಬರೋಬ್ಬರಿ 170 ಕೋಟಿ ವೆಚ್ಚದಲ್ಲಿ ಈ ಚಿತ್ರ ತಯಾರಾಗ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಡ್ರಗ್ ಮಾಫಿಯಾ ಬಗ್ಗೆ ಬೆಳಕು ಚೆಲ್ಲಲಿದೆ. ಇಂಥ ಒಂದು ಪಿಕ್ಚರ್ನ ಅಗತ್ಯ ಇದೆ. ಡ್ರಗ್ ಮಾಫಿಯಾ ಅಂದರೆ ಅದನ್ನು ಉತ್ತೇಜಿಸೋದಲ್ಲ, ಅದನ್ನು ಹೆಂಗೆ ತಹಬದಿಗೆ ತರೋದು ಅಂತ ಬೇಕಾಗಿದೆ. ಇದು 2025ರಲ್ಲಿ ಪಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗುತ್ತಂತೆ. ಆಮೇಲೆ ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು, ಟಾಕ್ಸಿಕ್ ಚಿತ್ರ ನಿರ್ಮಾಣ ಮಾಡ್ತಾ ಇರೋದು KVN ಸಿನಿಮಾ ಸಂಸ್ಥೆ, ಭಾಳ ದೊಡ್ಡ ಸಿನಿಮಾ ಸಂಸ್ಥೆ. ಆಮೇಲೆ ಟಾಕ್ಸಿಕ್ ಸಿನಿಮಾಗೆ ಸೂಪರ್ ಸ್ಟಾರ್ ನಯನತಾರಾ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಏನು ಸಂಕಷ್ಟ ಆಗಿದ್ರೆ ಎಲ್ಲ ಓಕೆ, ಎಲ್ಲ ನಡೀಲಿ, ಯಾರು ಬೇಡ ಅಂದರು. ಅರಣ್ಯ ಭೂಮಿಯಲ್ಲಿ ಸಿನಿಮಾ ಸೆಟ್ ಹಾಕಿದ ಆರೋಪ ಇದೆ. ಹೌದಾ? ಅರಣ್ಯ ಭೂಮಿಯಲ್ಲಿ ಹೆಂಗೆ ಬಿಡ್ತಾರೆ? ಸಿನಿಮಾ ಸೆಟ್ ತೆರವುಗೊಳಿಸುವಂತೆ ದೂರು ದಾಖಲಾಗಿದೆ ಕೋರ್ಟಲ್ಲಿ. ಈ ಅರಣ್ಯ ಭೂಮಿ ಇದೆಯಲ್ಲ, ಅದು ಭಾಳ ದೊಡ್ಡ ತಲೆನೋವು ರೀ. ಅದು ಮನೆ ಇದ್ದರೂ ಕೂಡ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಅವರನ್ನು ಕೇಳೋರಿಲ್ಲ ಹೇಳೋರಿಲ್ಲ. ಅದು ಆ ಸ್ಟ್ರಿಕ್ಟ್ ಬೇಕು. ಅರಣ್ಯ ಉಳಿಸಬೇಕು ಅಂತಂದರೆ ಎಲ್ಲ ನಿಲ್ಲಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೆಲವು ಈ ಆದಿವಾಸಿಗಳೆಲ್ಲ ಅಲ್ಲಿರ್ತಾರೆ, ಅವರಿಗೆಲ್ಲ ತೊಂದರೆ ಆಗಿದ್ದು ಕೂಡ ಸತ್ಯ. ಹಾಗಂತ ಅರಣ್ಯ ಭೂಮಿಯಲ್ಲಿ ಇಂಥ ಆಟ ಆಡೋದು ಸರಿ ಕೂಡ ಅಲ್ಲ. ಆದರೆ ಈ ಟಾಕ್ಸಿಕ್ ವಿಚಾರ ಏನು ನೋಡಿ. ಈಗ ಈ ಅರಣ್ಯ ಭೂಮಿ ಇದೆಯಲ್ಲ, ಈ ಭೂಮಿ ಮೊದಲು HMT ವಶದಲ್ಲಿತ್ತು. HMT ಕಂಪನಿಗಳ ವಶದಲ್ಲಿರುತ್ತೆ. ಆಮೇಲೆ ಕೆನರಾ ಬ್ಯಾಂಕ್ಗೆ ಭೂಮಿ ಮಾರಾಟ ಮಾಡುತ್ತೆ HMT. ಸಾಲ ತೊಗೊಂಡಿರ್ತಾರೋ ಮತ್ತೊಂದು ಏನೋ ಕಾರಣಕ್ಕಾಗಿ ಕೊಟ್ಟಿರ್ತಾರೆ, ಶ್ಯೂರಿಟಿ ಎಲ್ಲ ಆಗಿತ್ತೋ ಏನೋ ಗೊತ್ತಿಲ್ಲ, ಅದು ನಮಗೆ ವಿಷಯ ಅಲ್ಲ. ಈಗ ಸೆಟ್ ಹಾಕಲು KVN ಸಂಸ್ಥೆಗೆ ಕೆನರಾ ಬ್ಯಾಂಕ್ ಅನುಮತಿ ಕೊಡುತ್ತೆ. HMTಯಲ್ಲಿದ್ದ ಜಾಗ ಕೆನರಾ ಬ್ಯಾಂಕ್ ಕಂಟ್ರೋಲ್ ಬರುತ್ತೆ. ಕೆನರಾ ಬ್ಯಾಂಕ್ ಹತ್ರ ಕೇಳಿಬಿಟ್ಟು KVN ಸಂಸ್ಥೆ ಅಲ್ಲೊಂದು ಸೆಟ್ ಆಗುತ್ತೆ. ಸಾಮಾನ್ಯ ಭೂಮಿ ಆಗಿದ್ದರೆ ಯಾವುದೇ ಅಡ್ಡಿ ಇರ್ತಾ ಇರಲಿಲ್ಲ. ಆದರೆ ಕೆನರಾ ಬ್ಯಾಂಕ್ ವಶದಲ್ಲಿರೋದು ಅರಣ್ಯ ಭೂಮಿ. ಅರಣ್ಯ ಭೂಮಿಯಲ್ಲಿ ಅನಧಿಕೃತವಾಗಿ ಸೆಟ್ ಹಾಕಲಾಗಿದೆ. ರೋಡ್ ಮಾಡೋಕ್ಕೆ ಬಿಡೋಲ್ಲ ನಾವು ಅಲ್ವಾ? ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ. ಒಂದು ಸಣ್ಣ ಮನೆ, ಸರ್ 50 ವರ್ಷಗಳಿಂದ ಇದ್ದಾರೆ ಮನೆನೋ, ಹೊರಗೆ ಅಂತೀವಿ. ಕಾಂತಾರ ಸಿನಿಮಾದಲ್ಲಿ ನೋಡಿದ್ರಲ್ಲ, ಎಲ್ಲ ಬಟ್ ಕಳಿಸ್ಬಿಟ್ಟು ಹಂಗೆ. ಎಲ್ಲಿದು? ಪೀಣ್ಯ ಪ್ಲಾಂಟೇಶನ್ ಜಮೀನಲ್ಲಿ ಬೃಹತ್ ಸೆಟ್ ಹಾಕಿದ್ದಾರೆ. ನಮ್ಮ ಇಲ್ಲೇ 20 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಸೆಟ್ ಹಾಕಿದೆ ಚಿತ್ರತಂಡ. ಈಗ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ ಅರ್ಜಿದಾರರು. ಸರ್ಕಾರ ಮತ್ತು ಇದೀಗ ಕೋರ್ಟ್ ಸರ್ಕಾರ ಮತ್ತು HMT ಕಂಪನಿಗೂ ನೋಟಿಸ್ ಜಾರಿ ಮಾಡಿದೆ. ಬನ್ನಿ ಉತ್ತರ ಕೊಡಿ ಅಂತೇಳಿ. ಆಗಸ್ಟ್ 19ಕ್ಕೆ ವಿಚಾರಣೆ ಮುಂದೂಡಿ ಹೈಕೋರ್ಟ್ ಪೀಠ ಆದೇಶ ನೀಡಿದೆ. ಆಗಸ್ಟ್ 19ಕ್ಕೆ ಏನಾಗುತ್ತೆ ಕಾದು ನೋಡೋಣ. ಅದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೀವು ಸಿನಿಮಾಗಳಲ್ಲಿ ಯಾರಾದರೂ ರಿಲೀಸ್ ಆಗುವಾಗ, ಸಿನಿಮಾ ನೋಡ್ತಾ ಇದ್ದರೆ, ಜೈಲಿಂದ ರಿಲೀಸ್ ಆಗುವಾಗ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ, ಓಕೆ ಮತ್ತೆ ಬರ್ತೀನಿ ಅಂತ ಹೇಳಬಾರ್ದು. ನಮ್ಮ ಎಲ್ಲ ಮನೆಗಳಲ್ಲಿದೆ. ಆಸ್ಪತ್ರೆಯಿಂದ ವಾಪಸ್ ಬರುವಾಗ ಆಸ್ಪತ್ರೆ ನರ್ಸ್ಗಳಿಗೆ, ಡಾಕ್ಟ್ರುಗಳಿಗೆ ಹೋಗ್ತೀನಿ ಅಂತ ಹೇಳಬೇಕು, ಮತ್ತೆ ಬರ್ತೀನಿ ಅಂತ ಹೇಳಬಾರ್ದು ಅಂತಿದೆ. ಇದು ಆಸ್ಪತ್ರೆಯಲ್ಲಿ ನಾವು ಕಂಡುಕೊಂಡು, ಅಂದರೆ ಮತ್ತೆ ಬರ್ತೀನಿ ಅಂದರೆ ನೀವು ಮತ್ತೆ ಪದೇ ಬರ್ತಾ ಇರ್ತೀರಿ ಅಂತೇಳಿ ಒಂದು ನಂಬಿಕೆ. ಅದು ಬೇಡ, ನೆಗೆಟಿವಿಟಿ. ಜೈಲಿಗೆ ತುಂಬ ಜನ ಹೋಗಿರೋದಿಲ್ಲ, ಜೈಲಲ್ಲೂ ಹಂಗೆ ಇದೆಯಂತೆ. ಏನು ಅಲ್ಲಿ ವಾಪಸ್ ಹೋಗುವಾಗ ಆಯಿತು ಹೋಗ್ತೀನಿ ಅಂತ ಹೇಳಬೇಕು, ಅವರೇ ಹೇಳ್ತಾರಂತೆ ಹಂಗೆ ಹೇಳ್ಕೊಂಡು ಹೋಗಪ್ಪ ಅಂತ. ನಿಮಗೆ ಇನ್ನೊಂದು ಕಥೆ ಗೊತ್ತಾ? ಸಿನಿಮಾದಲ್ಲಿ ಸಾಯೋ ಸೀನ್ ಇರುತ್ತೆ, ಚಟ್ಟದ ಮೇಲೆ ಮಲಗಿಸಿರ್ತಾರೆ. ಅದು ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ನೋಡಿ, ಸಿನಿಮಾದಲ್ಲೂ ಕೂಡ ಆ ಸಾಯೋ ಸೀನ್ ಆದ ನಂತರ ಒಂದು ಟೇಕ್ ತಗೋತಾರೆ ಅವರು. ನಿಮಗೆ ಸಿನಿಮಾ ಮಂದಿ ಗೊತ್ತಿರ್ಬೋದು. ಸತ್ತೋದ ಸಿನಿಮಾ, ಸತ್ತೋದ, ಓಕೆ ಮುಂದೆ ಶಾರ್ಟ್, ಓಕೆ ಎಲ್ಲ ಆದ ನಂತರ ನೀನು ಬದುಕಿದೆಯಪ್ಪ, ನೀನು ಬದುಕಿದೆ, ಎದ್ದೇಳು ಅಂತೇಳಿ ಎಬ್ಬಿಸ್ತಾರೆ. ನಾನು ಬದುಕಿದ್ದೀನಿ ಅಂತ ಏನು ಹೇಳ್ಕೊಂಡು ಎದ್ದೇಳ್ತಾರೆ ಅವರು. ಇದೆ
ಚಟ್ಟದ ಮೇಲೆ ಮಲಗಿಸಿದ ನಂತರ ಎಲ್ಲ ಆದ ನಂತರ ಓಕೆ ನೀನು ಬದುಕಿದೆಯಾ ಕಣೋ ಎದ್ದೇಳು ಬದುಕಿದ್ದೀನಿ ಅಂತ ಎದ್ದೇಳ್ಬಿಡು ಆ್ಯಕ್ಟಿಂಗ್ ಬದುಕಿದ್ದೀನಿ ಎದ್ದೇಳ್ಬಿಡ್ತಾರೆ. ಈಗಲೂ ಇದೆ, ನಮಗದು ಪಿಕ್ಚರಲ್ಲಿ ಸಿಗೋದಿಲ್ಲ ಅಷ್ಟೇ ಕಾಣೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 2011ರಲ್ಲಿ ಜೈಲಿಗೆ ಹೋಗಿದ್ರಲ್ವಾ ಯಾರು, ಇದೇ ದರ್ಶನ್ ಹೆಂಡತಿಗೆ ಹೊಡೆದಂಥ ಕೇಸ್ನಲ್ಲಿ 22 ದಿನ. ಆಗ ಜೈಲಾಧಿಕಾರಿಯಾಗಿದ್ದವರು ನಮಗೆ ಮಾತಾಡೋಕ್ಕೆ ಸಿಕ್ಕಿದ್ರು. ಅವ್ರು ಹೇಳ್ತಾರೆ ರಿಲೀಸ್ ಆಗುವಾಗ ಮತ್ತೆ ಬರ್ತೀನಿ ಅಂತ ಹೇಳಿದ್ರಂತೆ. ಆ ಮಾತು 13 ವರ್ಷಗಳ ಬಳಿಕ ಸತ್ಯವಾಗಿದೆ. ನಟ ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಅಂದರೆ 2011ರಲ್ಲಿ ASP ಆಗಿದ್ದ ಸತೀಶ್ ಈ ಎಲ್ಲ ವಿಚಾರ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ ನೋಡಿ ನಾವು ಸಾಧಾರಣವಾಗಿ ಹೋಗುವಾಗ ಹೇಳ್ತೀವಿ ಆಯ್ತಪ್ಪ, ಅವ್ರು ಫೈನಲಿ ಫ್ರೆಂಡ್ ಥರ ಆಗಿರ್ತಾರೆ. ಎಲ್ಲ ಶಿಕ್ಷೆ ಎಲ್ಲ ಆಯಿತು ಹೋಗು ನೋಡೋ, ಹೋಗುವಾಗ ಇನ್ನು ಮತ್ತೆ ಬರ್ತೀನಿ ಅಂತ ಹೇಳ್ಬೇಡ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗು, ಇಲ್ಲಿಂದ ವಿಶ್ ಮಾಡ್ತೀವಿ. ಇವ್ರಿಗೆ ಹೇಳೋಕೆ ಮರ್ತಿದೆಯೋ ಅಥವಾ ಬಾಯಿ ಹಟ್ಟಾಗಿ ಅದು ಬಂದುಬಿಟ್ಟಿದೆಯೋ, ಅವರು ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿ. ಇದು ನಿಮಗೆ ಒಂಥರ ತಮಾಷೆ ಅಂತ ಅನಿಸ್ಬೋದು, ಆದರೆ ನಂಬಿಕೆಗಳಿದೆಯಲ್ಲ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಗನ್ನೂ ಕರ್ಕೊಂಡ್ಬಂದು ಅವರ ಶ್ರೀಮತಿ ಬಂದರು, ಮಗನ್ನೂ ಕರ್ಕೊಂಡ್ಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ ಆಯಿತು, ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಇಸ್ ಗ್ರೇಟ್ ಲೇಡಿ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು. ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ವಿಧಿ ಅಂತಿರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ, ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲೇ ಕಾಕತಾಳೀಯ ಹೋಗಿ ಬರ್ತೀನಿ ಅಂದರು. ನೋಡಿ ಈಗ ಈ ಥರ ಇದೆ, ವಿಧಿ ಮುಂದಗಡೆ ಯಾರು ಏನೂ ಇಲ್ಲ. ಇದು 2011ರ ಘಟನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಜೊತೆ ಸಂಪರ್ಕನೂ ಇರಲಿಲ್ಲ ದರ್ಶನ್ಗೆ. ದರ್ಶನ್ ಚಾಲೆಂಜಿಂಗ್ ಸ್ಟಾರು ಆಗಿರಲಿಲ್ಲ. ಪಿಕ್ಚರ್ ಸೂಪರ್ ಹಿಟ್ ಆಗಿಬಿಡುತ್ತೆ ಸಾರಥಿ, ಆ ನಂತರ ಸ್ಟಾರ್ ಚೇಂಜ್ ಆಗುತ್ತೆ, ಅವರು ದೊಡ್ಡ ಸ್ಟಾರ್ ಆಗ್ತಾರೆ, ಅದು ಬೇರೆ ವಿಚಾರ. ಈ ನಡುವೆ ಜಗ್ಗುದಾದ ಸಿನಿಮಾ, ಆಮೇಲೆ ನೀವು ಏನು ಮಜಾ ಟಾಕೀಸ್ ಇದರೆಲ್ಲ ನೋಡಿರ್ತೀರಿ. ಸೃಜನ್ ಲೋಕೇಶ್ ಮತ್ತು ದರ್ಶನ್ ಯಾವ ರೀತಿಯ ಫ್ರೆಂಡ್ಸ್ ಅಂತೇಳಿ. ಈಗ ಅವರು ಫ್ರೆಂಡ್ಸ್ ಆಗಿ ಉಳಿದಿಲ್ಲ, ಆ ಮೊದಲನ ಫ್ರೆಂಡ್ಸ್ ಆಗಿ. ಆದರೆ ಮನೆಗೆ ಹೋಗಿ ಬರ್ತಾಯಿದ್ರು, ಎಲ್ಲೋ ಆಗ್ತಾಯಿತ್ತಲ್ವಾ. ಇವತ್ತು ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ, ಲೋಕೇಶ್ ಅವರ ಪತ್ನಿ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ, ಭಾವುಕರಾಗಿದ್ದಾರೆ, ದರ್ಶನ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅಂತ ಹುಡುಗ ಅಲ್ಲ ಅವ, ಯಾಕೆ ಹಿಂಗೆ ಆಗ್ಬಿಡ್ತು ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಆಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ, ದುಃಖಿತರಾಗಿದ್ದಾರೆ. ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಗಿರಿಜಾ ಲೋಕೇಶ್ ಅಮ್ಮ. ಅವ್ರಿಗೆ ಸ್ವಭಾವ, ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಹೇಗೆ ಎದುರಿಸಿದ ಆ ದಿನಗಳು, ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನು ಮೆಟ್ಟಿ ನಿಂತು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ. ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ. ನನಗೆ ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ.